ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಮನೇಲಿ ಎಲ್ಲರೂ ಸಹ ನಚಿಕೇತ್ ಹುಡುಗಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಶ್ರವಣ್ ಹೇಳ್ತಾ ಇರ್ತಾನೆ, ಭೂಮಿ ಹೇಳೋದು ಕರೆಕ್ಟ್ ಆಗಿದೆ. ಆ ಹುಡುಗಿ ಜೊತೆ ಡೈರೆಕ್ಟಾಗಿ ಹೋಗಿ ನಾವು ಮಾತಾಡಿದರೆ ನಮ್ಮನೆ ರೀತಿ ನೀತಿ ಪ್ರತಿಯೊಂದು ಸಹ ಅವಳಿಗೆ ಇಷ್ಟ ಆಗ್ಬೋದು. ಇಷ್ಟ ಆಗಿ ಇಲ್ಲೇ ಬಂದು ಸೆಟಲ್ ಆಗ್ಬೋದಲ್ವಾ. ಯಾವುದಕ್ಕೂ ನಾವು ಅಲ್ಲಿಗೆ ಹೋಗೋದು ಬೆಟರ್ ಅಂತ ಅನ್ಬೇಕಾದ್ರೆ, ಹಾಗಾದರೆ ಯಾರು ಹೋಗ್ತೀರಾ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ಶ್ರವಣ್ ನೀವು ಹೋಗ್ತೀಯಾ ಅಥವಾ ರಮಣ್ ನೀನು ಹೋಗ್ತೀಯಾ ಅಂತ ಅನ್ಬೇಕಾದ್ರೆ ರಮಣ್ ಹೇಳ್ತಾ ಇರ್ತಾನೆ, ನನಗಿಲ್ಲ ಈಗ ಅತ್ತೆ, ನನಗೆ ಆಫೀಸಲ್ಲಿ ಎಲ್ಲ ಕೆಲಸ ಇದೆ, ಹಾಗೆ ಪ್ರಾಜೆಕ್ಟು ಅದು ಇದು ಅಂತ ತುಂಬ ಬ್ಯುಸಿ ಇದ್ದೀನಿ, ನಾನು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದರೆ ಶ್ರವಣ್, ಹೌದಮ್ಮ ನನಗೂ ಸಹ ತುಂಬ ಕೇಸ್ಗಳೆಲ್ಲ ಇದೆ, ಅದನ್ನೆಲ್ಲ ತಗೊಂಡು ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಸತ್ಯಣ್ಣನೂ ಸಹ ಸೇಮ್ ನನಗೂ ಶ್ರವಣ್ ಪ್ರಾಬ್ಲಮ್ಮೇ ನನಗೂ ಇರೋದು, ನಾನು ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ಯಾರು ಹೋಗ್ತಾರೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ನಾನೋಗ್ಲಾ ಅಜ್ಜಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಪ್ಪು ನೀನು ಮಾತ್ರ ಹೋಗ್ಬೇಡ, ದುಡುಕ್ ಸ್ವಭಾವ ನಿನಗೆ, ಅಲ್ಲಿ ಹೋಗಿ ಏನಾದರೂ ಎಡ್ವರ್ಟ್ ಮಾಡಿಯಾ, ನೀನು ಹೋಗ್ಬೇಡ ಅಂತ ಅಂದಾಗ ಅಪ್ಪು ಬೇಜಾರು ಮಾಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ನಾನು ಹೋಗಬೇಕು ಅಂತ ಅನಿಸಿದ್ದೆ, ಈ ಸಿಚುವೇಶನ್ ನೋಡಿದರೆ ನಾನೇ ಹೋಗಿ ಹ್ಯಾಂಡಲ್ ಮಾಡ್ತಾ ಇದ್ದೆ, ಆದರೆ ಆಲ್ ಆಫ್ ಎ ಸಡನ್ನು 3-4 ಡೇಸ್ ನಮಗೆ ಲೀವ್ ಬೇಕಾಗುತ್ತೆ ನಾವು ಫಾರಿನಿಂದ ರಿಟರ್ನ್ ಆಗೋಕ್ಕೆ. ಬಟ್ ನಿಮಗೆ ಗೊತ್ತಲ್ವಾ ಪೊಲೀಸ್ ಸ್ಟೇಷನ್ನು ಅದು ಇದು ಅಂತ, ನಾನು ಬ್ಯುಸಿ ಆಗಿರ್ತೀನಿ, ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗಿದ್ರೆ ಒಂದು ಕೆಲಸ ಮಾಡು ಸಂಗೀತ, ನೀನೇ ಫಾರಿನ್ಗೆ ಹೋಗ್ಬಿಟ್ವಾ ಅಂತ ಅಂದಾಗ ನಾನಮ್ಮ ಅಂದಾಗ, ಹೌದು ಕರೆಕ್ಟ್ ಅಜ್ಜಿ ಹೇಳ್ತಾ ಇರೋದು, ನೀವೇ ಹೋಗಿ ಅಂತ ಅಜಿತ್ ಹೇಳ್ತಾ ಇದ್ದರೆ, ಇಲ್ಲಪ್ಪ ನಿಮ್ಮ ಅಪ್ಪನ ಬಿಟ್ಟು ಮದುವೆಗೆ ಎಷ್ಟು ವರ್ಷದಿಂದ ನಾನು ಪಕ್ಕದಲ್ಲಿರೋ ಶ್ರೀರಂಗಪಟ್ಟಣಕ್ಕೆ ಹೋಗಿಲ್ಲ, ಇನ್ನು ಅಮೇರಿಕಕ್ಕೆ ನಾನು ಹೋಗ್ತೀನ, ಅದರಲ್ಲೂ ಅಲ್ಲಿ ಮಾತಾಡೋ ಭಾಷೆ ಖಂಡಿತ ನನಗೆ ಬರಲ್ಲ ಕಣೋ ಅಜಿತ. ಅವಳೊಂದು ಹೇಳೋದು ನಾನೊಂದು ಹೇಳೋದು, ಆಮೇಲೆ ಪಾಪ ಹುಡುಗಿಗೆ ಏನಾದರೂ ಅಂದ್ಕೊಂಡು ಬೇಜಾರಾಗೋದು, ನಾನು ಹೋಗಲ್ಲ ಕಣೋ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಜ್ಜಿ ಯೋಚನೆ ಮಾಡಿ ಹೇಳ್ತಾ ಇರ್ತಾರೆ, ಭೂಮಿ ನೀನು ಹೋಗ್ತೀಯಮ್ಮ ಅಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಿರುತ್ತೆ. ಭೂಮಿ ಆಶ್ಚರ್ಯದಿಂದ, ಏನು ಅಜ್ಜಿ ನಾನು ಹೋಗ್ಬೇಕಾ ಅಂತ ಅಂದಾಗ, ಹೌದಮ್ಮ ನೀನೇ ಹೋಗ್ಬಿಡು ನಚಿಕೇತ್ ಜೊತೆ ಅಂತ ಅನ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಬೇಡ ಬೇಡ, ಅಲ್ಲಿನ ಕಲ್ಚರ್ ಭೂಮಿಗೆಲ್ಲ ಗೊತ್ತಿಲ್ಲ, ಅವಳು ಹೋಗೋದು ಬೇಡ, ಅವಳು ಇದಕ್ಕೆ ರೈಟ್ ಅಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ, ಅವಳು ವಯಸ್ಸಿನಲ್ಲಿ ಚಿಕ್ಕವಳಿರ್ಬೋದು, ಬಟ್ ಪ್ರತಿಯೊಂದೂ ಅವಳು ನಿಭಾಯಿಸ್ತಾಳೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತನೂ, ಹೌದು ಅಮ್ಮ ನೀವು ಹೇಳ್ತಿರೋದು ಕರೆಕ್ಟು, ನನ್ನ ಸೊಸೆ ತುಂಬ ಅಂದರೆ ತುಂಬ ಜಾಣೆ, ಖಂಡಿತ ಅವಳು ನಿಭಾಯಿಸ್ತಾಳೆ, ನೀನು ನಚಿ ಜೊತೆ ಹೋಗ್ಬಾರಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಎಲ್ಲರ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾಳೆ. ಆದರೆ ಅಜಿತ್ ಮಾತ್ರ ಬೇಡ ಬೇಡ ಅಂತ ಕನಸನ್ನೇ ಮಾಡ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ನನ್ನ ಮೈದ್ನಿಗೆ ಖುಷಿ ಆಗುತ್ತೆ ಅಂತ ಅಂದರೆ ನಾನು ಎಲ್ಲಿ ಬೇಕಾದರೂ ಹೋಗ್ತೀನಿ ಅಂತ ಅಂದಾಗ ನಚಿಕೇತ್ ಓಡೋಗಿ ನನ್ನ ಮುದ್ದು ಅತ್ತಿಗೆ ಅಂತ ಹಗ್ ಮಾಡಿಕೊಂಡು ಎಲ್ಲರಿಗೂ ಆ್ಯಡ್ಸಪ್ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ನಚಿಕೇತು ಫಾರಿನಲ್ಲಿರೋ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ, ಅಂತೂ ಇಂತೂ ನಮ್ಮ ಅದಕ್ಕೆ ನಾನು ಈ ವೀಕಲ್ಲಿ US ಗೆ ಬರ್ತಾ ಇದ್ದೀವಿ, ಅನೈನ ಕರ್ಕೊಂಡು ಬರೋದೇ ಗ್ಯಾರಂಟಿ, ಸಲ ಅವಳು ಮಿಸ್ ಆಗೋಕ್ಕೆ ನಾನು ಬಿಡಲ್ಲ ಅಂತ ಮಾತಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಇರಬೇಕಾದ್ರೆ, ಅಯ್ಯೋ ನನ್ನ ಬ್ರೋ ಹೇಳಿದ ಕೆಲಸನೇ US ಗೆ ಹೋಗೋ ಟೆನ್ಷನಲ್ಲಿ ನಾನು ಮರ್ತೇ ಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಅವ್ನ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು, ನಾನು ಡಾಕ್ಟರ್ ನಚಿಕೇತ್ ಮಾತಾಡ್ತಾ ಇರೋದು, ಅಶ್ವಿನಿ ಬ್ಲಡ್ ಸ್ಯಾಂಪಲ್ ಕೊಟ್ಟಿದ್ನಲ್ಲ, ಅದನ್ನು DNA ಟೆಸ್ಟಿಗೆ ಕಳಿಸಿದ್ನಲ್ಲ, ಅದು ಏನಾಯಿತು, ಸ್ವಲ್ಪ ರಿಪೋರ್ಟ್ನ ಕಳಿಸ್ತೀರಾ ಅಂತ ಮಾತಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಆ ಮಾತನ್ನ ದೇವಿಯನ್ನು ಕೇಳ್ಕೊಂಡು ಶಾಕಾಗಿ ನಿಂತ್ಕೊಬಿಡ್ತಾಳೆ. ಆಗ ಯೋಚನೆ ಮಾಡ್ತಿರ್ತಾಳೆ, ಇವನೇನೇನು ಮನಸ್ವಿನಿ ಬ್ಲಡ್ ತಗೊಂಡು ಏನು ಮಾಡಬೇಕು ಅಂತ ಹೊರಟಿದ್ದಾನೆ ಅಂತ ಎಲ್ಲ ಹಳೆದನ್ನೆಲ್ಲ ನೆನ್ಪು ಮಾಡ್ಕೊತಿರ್ಬೇಕಾದ್ರೆ ಅಶ್ವಿನಿ ಹೇಳ್ತಾ ಇರ್ತಾಳೆ, ನಾನು ಮಾತ್ರ ಬ್ಲಡ್ ಕೊಡಲಿಲ್ಲ, ನಚಿಕೇತು ಕೊಟ್ಟ, ಅವನೇ ನನ್ನನ್ನು ವಿಚಾರಿಸಲ್ಲ ಅಂತ ಅನಿಸುತ್ತೆ ಮೇಡಮ್ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಏನಾದರೂ ತೊಂದರೆ ಆಗ್ಬೋದಾ ಅಂತ ನಚಿಕೇತ್ ಹತ್ರ ನಾಟಕ ಮಾಡ್ಕೊಂಡು ಬಂದು ಕೂತ್ಕೋತಾಳೆ. ಹೇಳು ನಚ್ಚಿ, ನಾನು ಹಾಗೆ ಪಾಸ್ ಆಗ್ತಾ ಇದ್ದೆ, ನೀನು ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇದ್ದೆ, ಏನೋ ಬ್ಲಡ್ಡು ರಿಪೋರ್ಟು ಅಶ್ವಿನಿದು ಅಂತ ಹೇಳ್ತಿದ್ದೆ, ಸಾರಿ ಮನಸ್ವಿನಿದು ಅಂತ ಹೇಳ್ತಾ ಇದ್ದೆ, ಏನು ಕತೆ, ಏನು ಅವಳಿಗೆ ಏನಾದ್ರು ಹೆಲ್ತ್ ಇಶ್ಯೂ ಇದೆಯಾ ಅಂತ ಅಂದಾಗ ಏನು ಮಾತಾಡ್ದೆ ನಚಿಕೇತ್ ಸುಮ್ಮನೆ ಕೂತ್ಕೊಬಿಡ್ತಾನೆ. ಏನಾದರೂ ಹೆಲ್ತ್ ಇಶ್ಯೂ ಇದ್ದರೆ ಹೇಳೋ, ಇಲ್ಲ ಅಂತಂದರೆ ನಾನು ಶ್ರವಣ್ಗೆ ಹೇಳ್ಬಿಡ್ತೀನಿ, ಯಾಕೆ ಅಂತಂದರೆ ಅವ್ನು ತುಂಬ ಟೆನ್ಷನ್ ಮಾಡ್ಕೋತಾನೆ, ಅದಕ್ಕೂ ಮುಂಚೆ ನಾವು ಹೇಳಬೇಕಲ್ವಾ ಅಂತ ಹೊರಟೋಗ್ತಾ ಇದ್ದರೆ ನಚಿಕೇತ್ಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಅಯ್ಯೋ ನಾವು ಮಾಡ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತಲ್ಲ, ಏನು ಮಾಡಲಿ ಅಂತ ಅಂದ್ಕೊಬಿಟ್ಟು, ಅತ್ತೆ ಒಂದು ನಿಮಿಷ ನಾನು ಸತ್ಯನೇ ಹೇಳ್ತೀನಿ, ಮನಸ್ಸಿಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಇಲ್ಲ ಅಂತ ಹೇಳ್ಬೇಕಾದ್ರೆ, ಹಾಗಾದರೆ ಇನ್ನೇನು ಪ್ರಾಬ್ಲಮ್ ಇದೆಯೋ ಅಂತ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಅತ್ತೆ ನಾನು ಅದನ್ನು ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ವಿಷಯನ ಕ್ಲಾರಿಟಿ ಕೊಡಿ, ಅದಕ್ಕೆ ಮೊನ್ನೆ ಕಾಣೆ ಆಗಿದ್ದಾಗ ಬ್ರೋ ಯಾಕೆ ನಿಮ್ಮ ಮೇಲೆ ಅನುಮಾನ ಪಟ್ಟ ಅಂತ ಅಂದಾಗ ಈ ಕಡೆ ದೇವಿಯನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಾಟಕ ಮಾಡ್ಕೊಂಡು ದೇವಿಯನಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಭೂಮಿ ಪದೇ ಪದೇ ಕಾಣೆ ಆಗ್ತಿದ್ರಲ್ಲ, ಅದಕ್ಕೆ ಅಜಿತ್ತು ಯಾರನ್ನೂ ನಂಬೋ ಪರಿಸ್ಥಿತಿ ಇಲ್ಲ, ಅದಕ್ಕೋಸ್ಕರ ಮನೆಯವ್ರ ಮೇಲೆಲ್ಲ ಈ ಥರ ಅನುಮಾನ ಪಡ್ತಾ ಇದ್ದಾನೆ. ನನ್ನ ದುರದೃಷ್ಟ ಅವತ್ತು ರಮಣ್ಣ ತಿಥಿ ಕಾರ್ಯ ಮಾಡೋಣ ಅಂತ ಹೋಗ್ಬೇಕಾದ್ರೆ ತೆಪ್ಪದಲ್ಲಿ ಹೋಗ್ತಿರ್ಬೇಕಾದ್ರೆ ಭೂಮಿ ಮಿಸ್ ಆಗಿ ಬಿದ್ಲು, ಅವಳ ಜೊತೆ ನಾನಿದ್ನಲ್ಲ, ಅದಕ್ಕೋಸ್ಕರ ನಾನೇ ಆ ರೀತಿ ಮಾಡಿದೆ ಅಂತ ಅಂದ್ಕೊಂಡು ನನ್ನ ಮೇಲೆ ಮನೆಯವ್ರ ಮುಂದೆ ಎಲ್ಲರೂ ಸಹ ಅವಮಾನ ಮಾಡಿಬಿಟ್ಟ. ನನಗಂತೂ ತುಂಬ ಬೇಜಾರಾಯಿತು, ಅವನನ್ನು ನಾನು ನಂಬೋದೇ ಇಲ್ಲ, ಏನು ಮಾಡಲಿ ನನ್ನ ದುರದೃಷ್ಟ.
ಆದರೆ ಭೂಮಿ ಮಾತ್ರ ನಾನು ಏನು ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಸ್ವಭಾವ ಗೊತ್ತು. ಅವಳು ಯಾವತ್ತಿದ್ರೂ ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಅಮ್ಮ ಅಮ್ಮ ಅಂತ ಮೂರೊತ್ತು ನನ್ನ ಹಿಂದೆ ತಿರುಗ್ತಾಳೆ. ಅಂಥವಳಿಗೆ ನಾನು ಅನ್ಯಾಯ ಮಾಡ್ತೀನೇನೋ ಅಂತ ನಾಟಕ ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ನಚಿಕೇತ್ ಮರಗ್ಬಿಡ್ತಾನೆ. ಆಗ ನಚಿಕೇತ್ ಹೇಳ್ತಾ ಇರ್ತಾನೆ, ಯಾರು ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಅತ್ತೆನ ನಾನು ನಂಬ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ ಥ್ಯಾಂಕ್ ಯು ಮಗನೆ ಅಂತ ಅಂದ್ಬಿಟ್ಟು ಅದೇನು ಹೇಳ್ತಿದ್ದಲ್ಲ ಮನಸ್ಸಿಗೆ ಏನಾದರೂ ಪ್ರಾಬ್ಲಮ್ ಅಂತ ಮತ್ತೆ ಆ ವಿಷಯನ ಕಿತ್ಬೇಕಾದ್ರೆ ನಡೆದಿದ್ದ ಘಟನೆ ಎಲ್ಲನೂ ನಚಿಕೇತ್ ನಂಬಿಟ್ಟು ಹೇಳೇ ಬಿಡ್ತಾನೆ. ಈ ಥರ ಬ್ರೋಗೆ ತುಂಬ ಅನುಮಾನ ಬಂದಿದೆಯಂತೆ, ಇವಳು ನಿಜವಾದ ಮನಸ್ವಿನಿ ಅಲ್ಲ, ದೊಡ್ಡ ಫ್ರಾಡ್ ಇರ್ಬೋದು ಅಂತ ಅನುಮಾನ ಅಂತ ನನ್ನ ಹತ್ರ DNA ಟೆಸ್ಟ್ ಮಾಡ್ಸೋಕೆ ಹೇಳಿದ್ರು ಅಂತ ಎಲ್ಲ ವಿಷಯನೂ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯನ್ಗೂ ತುಂಬ ಶಾಕ್ ಆಗ್ತಿರುತ್ತೆ. ಅದನ್ನು ಕದ್ದು ಕೇಳ್ಕೊತಿರೋ ಈ ಕಡೆ ಅಶ್ವಿನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ದೇವಿಯಾನಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದಲೇ ಯಾವ ಹಾಸ್ಪಿಟಲ್ ಕೊಟ್ಟಿದೆಯಾ ಹೇಳು ಅಂತ ಅಂದಾಗ ನಮ್ಮ ಹಾಸ್ಪಿಟಲ್ ಅಂತ ಸತ್ಯ ಹೇಳಿದ ತಕ್ಷಣ, ಓ ಹೌದಲ್ವಾ, ಒಳ್ಳೆ ಕೆಲಸ ಮಾಡಿದೀಯಾ, ಆದಷ್ಟು ಬೇಗ ದೇವರೆಲ್ಲನೂ ಸರಿ ಮಾಡಿದರೆ ಸಾಕು, ಈ ವಿಷಯನ ನನಗೆ ಹೇಳಿದ್ಯಾ ಅಂತ ಅಜಿತ್ಗೆ ಖಂಡಿತ ಹೇಳ್ಬೇಡ, ನಿನ್ನ ಮೇಲೆ ತಪ್ಪು ತಿಳ್ಕೊತಾನೆ ಅಂತ ಅಂದ್ಬಿಟ್ಟು ಸರಿ ಇಬ್ಬರು ಹೇಳೋದು ಬೇಡ ಅಂತ ಮಾತಾಡಿಕೊಂಡು ಎಲ್ಲ ಸತ್ಯನೂ ನಚಿಕೇತ್ ಬಾಯಿ ಬಿಟ್ಟಾಗ ಬರ್ತೀನಪ್ಪ ಹುಷಾರಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿನ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮನೇಲಿ ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಭೂಮಿ ಸತ್ಯಣ್ಣ ಇಬ್ರು ಬರ್ತಿರ್ತಾರೆ. ಹಾಗೆ ಸತ್ಯಣ್ಣ ಜೊತೆ ಭೂಮಿ ಹೇಳ್ತಿರ್ತಾಳೆ, ನಾನು ಅಮೆರಿಕಾಗೆ ಹೋಗ್ಬೇಕಾದ್ರೆ ಈ ಥರ ಸೀರೆನೆ ಹಾಕೊಂಡು ಹೋಗೋಣ ಸತ್ಯಣ್ಣ, ಅಥವಾ ಅಲ್ಲೇನಾದರೂ ಬೇರೆ ಕಲ್ಚರ್ ಇದೆಯಾ, ಏಕೆಂದರೆ ನಚಿಕೇತ್ನ ಆಡ್ಕೋಬಾರ್ದಲ್ವಾ ಹುಡುಗಿ, ಅದಕ್ಕೋಸ್ಕರ ಏನಾದರೂ ಐಡಿಯಾ ಕೊಡ್ತೀರಾ ಅಂದಾಗ ನನಗಂತೂ ಐಡಿಯಾ ಗೊತ್ತಿಲ್ಲ, ನೀನು ಗಂಡನ ಕೇಳು, ಜಬರ್ದಸ್ತ್ ಆಗಿರೋ ಐಡಿಯಾ ಕೊಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರನ್ನ ಕೇಳಿದರೆ ಏನು ಮಾತಾಡಲ್ಲ, ಯಾಕೋ 2-3 ದಿನದಿಂದ ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ, ಏನೇ ಕೇಳಿದ್ರು ಗುರ್ಗುರ್ ಅಂತ ಅಂತಾರೆ ಅಂತ ಅನ್ಬೇಕಾದ್ರೆ ಯಾಕಪ್ಪ ಭೂಮಿ ಮೇಲೆ ಗುರ್ಗುರ್ ಅಂತ ಇದೆಯಾ, ಅವಳು ಅಮೆರಿಕಾಗೆ ಹೋಗೋದು ನಿನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಅಂದಾಗ ಈ ಕಡೆ ಅಜಿತ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಯಾಕಪ್ಪ ನಿಮ್ಮದು ಕಾಂಟ್ರಾಕ್ಟ್ ಮದುವೆ ಅಲ್ವಾ, ನಿನಗೆ ಯಾಕೆ ಇಷ್ಟ ಇಲ್ಲ ಅಂತ ಸತ್ಯಣ್ಣ ಕೇಳ್ತಿರ್ಬೇಕಾದ್ರೆ 3 ಹೊತ್ತು ನೀವಿಬ್ಬರು ಹೋಗೋದನ್ನೇ ಮಾತ್ರ ಕಾಯ್ತಾ ಇರ್ತೀರಲ್ವ, ನನ್ನನ್ನು ಬಿಟ್ಟು ಹೋಗ್ಬೇಕಂತ ನೀವೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಮತ್ತೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಹೋಗ್ತೀನಿ ಫಾರಿನ್ಗೆ ಅಂತ ಅಂತಿದೆಯಲ್ಲ, ನಿನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತಾ ಅಂದಾಗ ಹೌದಲ್ವಾ ನನಗೇನು ಬರಲ್ಲ ಅಂದಾಗ ತಲೆ ಒಳಗೆ ಇದ್ದರೆ ತಾನೇ ನಿನಗೆ ಅದು ಗೊತ್ತಾಗೋದು ಅಂತ ಬೈತಾ ಇರ್ತಾನೆ. ಆದರೂ ನಚಿಕೇತ್ ಇರ್ತಾನಲ್ಲ, ಬಿಡಿ ಸಾಹೇಬ್ರೆ ಅಂತ ಅಂದಾಗ ನಿನಗೇನು ಗೊತ್ತು ಅಲ್ಲಿರೋ ಕಲ್ಚರು, ಸುಮ್ಮನೆ ಕೂತ್ಕೋ, ನಾನು ಮನೆಯವ್ರನ್ನ ಯಾರು ಹೇಳಿ ಕನ್ವಿನ್ಸ್ ಮಾಡಿ ಕಳ್ಸೋಣ ಅಂತ ಅಂದರೆ ಮೈದ್ನಿಗೋಸ್ಕರ ಚಂದ್ರಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ಬೈತಾ ಇರ್ತಾನೆ. ಹೌದು ಸಾಹೇಬ್ರೆ, ನನ್ನ ಮೈದ್ನಿಗೋಸ್ಕರ ಹೋಗ್ತೀನಿ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಹೋಗಲೇಬೇಕು ಅಷ್ಟೇ ಅಂತ ಅಂದಾಗ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಟೆನ್ಷನ್ ಯಾಕಪ್ಪ ಮಾಡ್ತೀಯಾ, ಇದೇ ನೆಪದಲ್ಲಿ ಅವಳಿಗೆ ಇಂಗ್ಲೀಷ್ ಹೇಳ್ಕೊಟ್ರೆ ಆಯಿತು ಬಿಡು ಅಂತ ಅಂದಾಗ ಅದು ಆಗಲ್ಲ ಸತ್ಯಣ್ಣ ಅಂತ ಕೂಗಾಡ್ತಾ ಇರ್ತಾನೆ. ನೋಡಿ ನನಗೆ ಒಳಗಡೆ ಕೆಲಸ ಇದೆ, ನೀವು ವರ್ಕೌಟ್ ಮಾಡಿ ನಾನು ಹೋಗ್ತೀನಿ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ನಿಂತ್ಕೋ, ಏನಾದರೂ ಒಂದು ಹೇಳಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತೀಯಲ್ವಾ, ಎಲ್ಲರ ಬಗ್ಗೆ ಚಿಂತೆ ಇದೆ, ನನ್ನ ಬಗ್ಗೆ ನಿನಗೆ ಚಿಂತೆ ಇಲ್ವಾ ಅಂತ ಬೈತಾ ಇರ್ತಾನೆ. ಅವಾಗ ಭೂಮಿ ಹೇಳ್ತಿರ್ತಾಳೆ, ಓ ನಿಮ್ಮ ಬಗ್ಗೆ ಚಿಂತೆ ಮಾಡಬೇಕಾ, ನೀವು ಯಾರನ್ನಾದ್ರೂ ಲವ್ ಮಾಡಿದ್ದೀರಾ, ಆ ಹುಡುಗಿ ನಿಮ್ಮನ್ನ ಒಪ್ಕೋತಾ ಇಲ್ವಾ, ಅದು ಯಾರು ಅಂತ ಹೇಳಿ ಆದಾಗ ಅದನ್ನು ಒಪ್ಸೇ ಬಿಡ್ತೀನಿ ಅಂತ ಅಂದಾಗ ಅಜಿತ್ ಏನು ಮಾತಾಡದೆ ಗುರಾಯಿಸ್ಕೊಂಡು ಭೂಮಿ ಮುಖ ನಾನು ನೋಡ್ತಾ ಇರ್ತಾನೆ. ಏ ಇಡಿಯಟ್, ಫಾರಿನ್ಗೆ ಹೋಗಿ ಏನು ಮಾಡ್ತೀಯಾ, ಇಂಗ್ಲೀಷ್ ಬರಲಿಲ್ಲ ಅಂತ ಅಂದರೆ ಒಂದು ಕೆಲಸ ಮಾಡು, ಒಂದು 2-3 ಡೇಸ್ ಟೈಮ್ ಕೊಡು, ನಾನು ನಿನಗೆ ಇಂಗ್ಲೀಷ್ ಕಲಿಸ್ಕೊಡ್ತೀನಿ ಅಂತ ಅಂದಾಗ ಆಶ್ಚರ್ಯದಿಂದ ಭೂಮಿ, ಏನು ಸಾಹೇಬ್ರೆ ನನಗೆ ನೀವು ಇಂಗ್ಲೀಷ್ ಕಲಿಸ್ಕೊಡ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಯಾಕೆ ನಾನೇನು ಕಲಿಸ್ಕೊಡಲ್ಲ ಅಂತ ಹೇಳಿದ್ದೀನ, ಕಲಿಸ್ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆಯಿತು ಬಿಡಿ ಅಂತ ನಗಾಡ್ತಿರ್ಬೇಕಾದ್ರೆ ಇದಕ್ಕೇನು ಕಮ್ಮಿ ಇಲ್ಲ ಆಯಿತಾ, ಆಯಿತು ಬಿಡಿ, ಅದಕ್ಕೆ ಯಾಕೆ ಗುರ್ರ ಅಂತ ಇದ್ದೀರಾ, ಉರ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ಆಯಿತು ನೀವೇ ಇಂಗ್ಲೀಷ್ ಹೇಳ್ಕೊಡಿ ಅಂತ ಕೋಪ ಮಾಡ್ಕೊಂಡು ಭೂಮಿ ಈ ಕಡೆ ತಿರುಗಿಬಿಡ್ತಾಳೆ. ಇನ್ನೊಂದು ಕಡೆ ದೇವಿಯಾನಿ ಅಶ್ವಿನಿ ಹೇಳ್ಕೊಬಂದ್ಬಿಟ್ಟು ಬೈತಾ ಇರ್ತಾಳೆ, ಏ ಈಡಿಯಟ್, ಏನು ನೀನು ದೊಡ್ಡ ಜೀನಿಯಸ್ ಅಂತ ಕೂಗಾಡ್ತಿರ್ತೀಯ, ನನ್ನನ್ನು ಸೈಡಿಗೆ ಇಟ್ಟಿದ್ಯಲ್ಲ, ಇವಾಗ ಏನಾದರೂ ನಾನು ಇಂಟರ್ಫಿಯರ್ ಆಗಲಿಲ್ಲ ಅಂದರೆ ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ನಿನಗೆ ಜೈಲಲ್ಲಿ ಊಟ ಮಾಡೋ ರೀತಿ ಮಾಡ್ತಿದ್ರು ಅಂತ ಅಶ್ವಿನಿನ ಬೈತಾ ಇರ್ತಾಳೆ. ಮೇಡಮ್ ನಿಜವಾಗ್ಲೂ ನನಗೆ ಈ ಥರ ಎಲ್ಲ ಆಗುತ್ತೆ ಅಂತ ಒಂದು ಐಡಿಯಾನೂ ಸಹ ಇರಲಿಲ್ಲ, ನಚಿಕೇತು ಸಹ ಬ್ಲಡ್ ಡೊನೇಟ್ ಮಾಡಿದ್ನಲ್ವಾ, ಹಾಗಾಗಿ ಶ್ರವಣ್ಗೋಸ್ಕರ ನಾನು ಮಾಡಿದೆ, ಈ ವಿಷಯನ ಅವನು ಇಷ್ಟು ಕೆದಕ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ ಅಂತ ಅನ್ಬೇಕಾದ್ರೆ ನೋಡ್ದ ಈಡಿಯಟ್, ನೀನು ಏನೇನೋ ಯೋಚನೆ ಮಾಡಿಬಿಟ್ಟು ಸುಮ್ಮನೆ ಕೊಟ್ಬಿಟ್ಟು ಬಂದಿದೆಯಲ್ಲ, ಏನಾದರೂ ತೊಂದರೆ ಆಗಿದ್ರೆ ಏನು ಮಾಡೋದು ಅಂದಾಗ ಬಿಡಿ ಮೇಡಮ್, ಲಾಸ್ಟ್ ಟೈಮು ಸಹ ಇದೇ ರೀತಿ ಆಯಿತು, ಕೊನೆ ಮೂಮೆಂಟಲ್ಲಿ ನಾನು ಭೂಮಿ ಬ್ಲಡ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ಈ ರೀತಿ ಮಾಡಿಕೊಟ್ಟಿದ್ನಲ್ಲ, ಅದೇ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಓ ಪಾಸಿಟಿವ್ ಯಾರ್ದಾದ್ರು ಬ್ಲಡ್ನ ತೊಗೊಬಂದು ಕೊಡ್ತೀನಿ ಅಂತ ಈ ರೀತಿ ನೀನು ರಿಪೋರ್ಟ್ ಎಕ್ಸ್ಚೇಂಜ್ ಮಾಡಬಾರ್ದು, ಬ್ಲಡ್ಡೇ ಎಕ್ಸ್ಚೇಂಜ್ ಮಾಡಬೇಕು, ಅದರಲ್ಲೂ ಭೂಮಿದೇ ಆಗಿರಬೇಕು ಬ್ಲಡ್ ಅಂದಾಗ ಏನು ಮೇಡಮ್ ಈ ರೀತಿ ಕೇಳ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ನೋಡು ಇಲ್ಲಿಗೆ ಈ ನಾಟಕನ ಸ್ಟಾಪ್ ಮಾಡಬೇಕು, ಇನ್ನು ಮುಂದಕ್ಕೆ ಮನೇಲಿ ಯಾವತ್ತು ಬ್ಲಡ್ ಟೆಸ್ಟು ಅದು ಇದು ಅಂತ ಹೇಳ್ಬಾರ್ದು, ಆ ರೀತಿ ನಾನು ಫುಲ್ ಸ್ಟಾಪ್ ಇಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆದರೆ ಭೂಮಿ ಬ್ಲಡ್ ಹೇಗೆ ಕೊಡ್ತಾಳೆ ಅಂತ ಅನ್ಬೇಕಾದ್ರೆ ಅದನ್ನು ಬಿಟ್ಬಿಡು, ನಾನು ನಿನಗೊಂದು ಐಡಿಯಾ ಕೊಡ್ತೀನಿ, ನಾನು ಏನು ಹೇಳ್ತೆ ಆ ರೀತಿ ಮಾಡು ಅಂತ ಒಂದು ಪ್ಲಾನ ಹೇಳ್ಬಿಟ್ಟು ಓಕೆ ಮೇಡಮ್ ಸಕ್ಸಸ್ ಅಂತ ಹೇಳ್ತಾ ಇರ್ತಾಳೆ.
ಇನ್ನೊಂದು ಕಡೆ ಭೂಮಿ ರೂಮಲ್ಲಿ ಈ ಕಡೆ ಕೃಷ್ಣನ ಹತ್ರ ಭಕ್ತಿಯಿಂದ ಬೇಡ್ತಾ ಇರ್ತಾಳೆ, ಅಲ್ಲ ಕೃಷ್ಣ, ನನ್ನ ಸಾಹೇಬ್ರು ಸಿಡುಕ್ಮುತಿ ಸಿದ್ದಪ್ಪ ಯಾಕೋ ಒಂಥರ ಆಡ್ತಾ ಇದ್ದಾರೆ, 2-3 ಡೇಸಿಂದ ನನ್ನನ್ನು ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ, ಏನು ಕೇಳಿದ್ರು ಯಾವಾಗಲೂ ಕೋಪ ಮಾಡ್ಕೋತಾರೆ, ನನ್ನನ್ನೇ ಒಂಥರ ನೋಡ್ತಾರೆ ಅಂತ ಬೇಡ್ತಾ ಇರ್ತಾಳೆ. ಹಾಗೆ ಮೈಂಡಲ್ಲಿ ಏನಾದರೂ ಸ್ಕ್ರೂ ಲೂಸ್ ಆಗಿದ್ರೆ ದಯವಿಟ್ಟು ಅದನ್ನು ಟೈಟ್ ಮಾಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ, ಏನು ದೇವ್ರ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತೀಯಾ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮೈದ್ನ ನಚಿಕೇತ್ ಬಂದುಬಿಟ್ಟು ಗುಡ್ ಮಾರ್ನಿಂಗ್ ಬ್ರೋ, ಗುಡ್ ಮಾರ್ನಿಂಗ್ ಅದಕ್ಕೆ ಅಂತ ಅನ್ಬೇಕಾದ್ರೆ, ಗುಡ್ ಮಾರ್ನಿಂಗ್ ಮೈದು, ನೀನು ಎಷ್ಟು ಖುಷಿಯಾಗಿದ್ದೆ ನೋಡು, ಈ ರೀತಿ ಯಾವಾಗಲೂ ನೀನು ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ 1 ವಾರದಿಂದ ನನ್ನ ಲವ್ವರು ಮಾತಾಡಿಲ್ಲ ಅಂತ ತುಂಬ ಟೆನ್ಷನಲ್ಲಿ ಒದ್ದಾಡ್ತಿದ್ದೆ, ನಿದ್ದೆನೇ ಮಾಡ್ತಿರ್ಲಿಲ್ಲ. ಬಟ್ ನೆನ್ನೆ ನಾವೆಲ್ಲ ಮನೆಯವರೆಲ್ಲ ಮಾತಾಡಿಕೊಂಡು ಡಿಸೈಡ್ ಮಾಡ್ಕೊಂಡ್ವಲ್ಲ, ಆವಾಗ ನಾನು ನನ್ನ ತಲೆನ ಪಿಲ್ಲೋಮಲ್ಲಿ ಇಟ್ಟೆ, ಎಷ್ಟು ಆರಾಮಾಗಿ ನಿದ್ದೆ ಬಂತು ಅಂತಂದರೆ ಇದಕ್ಕೆಲ್ಲ ಕಾರಣ ನೀವೇ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ ಓಕೆ ಅಂತ ಇವಳು ಖುಷಿ ಪಡ್ತಾ ಇರ್ತಾಳೆ. ಆದರೆ ಅಜಿತ್ ಮಾತ್ರ ಬೇಜಾರು ಮಾಡಿಕೊಂಡು, ಸಾರಿ ನಚಿ, ನಿನ್ನ ಜೊತೆ ಭೂಮಿ ಫಾರಿನ್ಗೆ ಬರಲ್ಲ ಅಂತ ಅಂದಾಗ ಇಬ್ಬರಿಗೂ ಶಾಕ್ ಆಗಿಬಿಡುತ್ತೆ. ಏನು ಬ್ರೋ ಈ ರೀತಿ ಹೇಳ್ತಿದ್ಯಾ, ನಾವೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನೋಡಿದ್ರೆ ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ನೀನು ಅದಕ್ಕೆ ನಾ ಕಳಿಸಲ್ಲ ಅಂತ ಹೇಳ್ತಿದ್ದೀಯಲ್ಲ, ಯಾಕೆ ಅಂತ ಕೇಳಬೇಕಾದ್ರೆ ಭೂಮಿನೂ ಹೇಳ್ತಾ ಇರ್ತಾಳೆ, ಅಲ್ಲರಿ ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ ಸಾಹೇಬ್ರೆ, ನೀವು ನಾವಿಬ್ಬರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಾನು ಫಾರಿನಿಗೆ ಕಳಿಸಲ್ಲ ಅಂತ ಹೇಳ್ತಿದ್ದೀರಲ್ಲ, ಟೀ ಆರ್ಡ್ರ್ ಮಾಡಿದಷ್ಟು ಕ್ಯಾನ್ಸಲ್ ಮಾಡೋವಷ್ಟು ಈಸಿನಾ, ಏನು ಅಂದ್ಕೊಂಡಿದ್ದೀರಾ ಅಂತ ಬೈತಾ ಇರ್ತಾಳೆ. ಅಲ್ಲ ನಿನಗೆ ಗೊತ್ತಾಗಲ್ಲ, ವೀಸಾ ಪಾಸ್ಪೋರ್ಟು ಎಲ್ಲ ಮಾಡಬೇಕು, ಅದಕ್ಕೆ ತುಂಬ ಟೈಮ್ ಬರಬೇಕಂದ್ರೆ ನೀನು ಯಾಕೆ ತಲೆ ಕೆಡಿಸ್ಕೊತಿದ್ಯಾ ಬ್ರೋ, ಆಲ್ರೆಡಿ ಫಾರ್ಮ್ ತಂದಿದ್ದೀನಿ, ಅಪ್ಲಿಕೇಶನ್ ಹಾಕಿದರೆ ಮುಗೀತಲ್ವ ಅಂತ ಅನ್ಬೇಕಾದ್ರೆ ಭೂಮಿ ಹೋಗಿ ಈ ಕಡೆ ಪಾಸ್ಪೋರ್ಟ್ ತರ್ತಾಳೆ. ಅದನ್ನು ನೋಡಿ ಅಜಿತ್ಗೆ ಆಶ್ಚರ್ಯ ಆದಾಗ, ನಾನು ಆಲ್ರೆಡಿ ಪಾಸ್ಪೋರ್ಟ್ ರೆಡಿ ಮಾಡಿಸ್ಕೊಂಡಿದ್ದೀನಿ, ನೋಡು ಮೈದು ವೀಸಾ ಬರುತ್ತೆ ಅಲ್ವಾ ಅಂದಾಗ, ಖಂಡಿತ ಬರುತ್ತೆ, 1 ವೀಕ್ ವೆಯ್ಟ್ ಮಾಡೋಣ ಅದಕ್ಕೆ, ಇಲ್ಲಾಂದ್ರೆ 2-3 ಡೇಸ್ ಒಳಗೆ ಬಂದುಬಿಡುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ಯಾಕೆ ಟೆನ್ಷನ್ ಬ್ರೋ, ಬಿಟ್ಬಿಡು ಟೆನ್ಷನ್ನ, ಅದಕ್ಕೆ ಕರ್ಕೊಂಡು ನಾನು ಫಾರಿನ್ಗೆ ಹೋಗ್ಬಿಟ್ಟು ಬರ್ತೀನಿ, ನೀನೇನು ಟೆನ್ಷನ್ ತೊಗೋಬೇಡ, ಏನು ಅದಕ್ಕೆ ಬಿಟ್ಟಿರೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ಅನ್ಬೇಕಾದ್ರೆ, ಸಾಕು ಸಾಕು ನೀವು ಇಬ್ಬರು ಜಗಳನ್ನ ಬಿಟ್ಬಿಡಿ ಆಯಿತಾ, ನೋಡಿ ನೀವು ಇವಾಗ ಒಪ್ಕೊಂಡಿದ್ದೀರ ತಾನೇ, ನಾನು ನನ್ನ ಮೈದು ಜೊತೆ ಫಾರಿನ್ಗೆ ಹೋಗ್ತೀನಿ, ಒಂದು ವೇಳೆ ಕಳಿಸ್ಲಿಲ್ಲ ಅಂದರೆ ಧರಣಿ ಕೂತ್ಕೊಬಿಡ್ತೀನಿ ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ಬಂದು, ಇವಾಗ ನಾನು ತಿಂಡಿ ರೆಡಿ ಮಾಡಿದ್ದೀನಿ ಬನ್ನಿ ಅಂತ ಅಂದ್ಬಿಟ್ಟು ಭೂಮಿ ಹೇಳಿ ಕೆಳಗಡೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನಚಿಕೇತು, ಏನು ಅಣ್ಣ ವಿರಹ 100 ತರಹ ಅನ್ನೋ ರೀತಿ ಆಗ್ತಿದ್ಯಾ, ಅದಕ್ಕೆ ಬಿಟ್ಟು ನಿನಗೆ ಇರೋಕ್ಕಾಗ್ತಿಲ್ವಾ ಅಂತ ಹೇಳ್ಕೊಂಡು ಜೋಕ್ ಮಾಡಿಕೊಂಡು ಹೊರಟೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ.